ಪ್ರಾಬ್ಲಮ್ ಆಗಿರೋದು ರೆಮ್ಡಿಸಿವಿರ್ ಇಂಜೆಕ್ಷನ್ ಚುಚ್ಚುಮದ್ದು ಸಿಗ್ತಾ ಇಲ್ಲ ಅಂತ. ಆದರೆ ಈಗ ಬರ್ತಿರೋ ಬ್ರೇಕಿಂಗ್ ನ್ಯೂಸ್ ನೋಡಿ, ರಾಜ್ಯದಲ್ಲಿ ರೆಮ್ಡಿಸಿವಿರ್ ಕೊರತೆ ಇಲ್ಲ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗಾಗಲೇ 30,000 ರೆಮ್ಡಿಸಿವಿರ್ ಇಂಜೆಕ್ಷನ್ ಇದೆ. ಇವತ್ತು 20,000 ರೆಮ್ಡಿಸಿವಿರ್ ಸಿಗುತ್ತೆ. ರಾಜ್ಯದಲ್ಲಿ ಇಲ್ಲಿ ತನಕ 1,23,121 ಹಾಸಿಗೆ ವ್ಯವಸ್ಥೆ ಮಾಡಿದ್ದೀವಿ. ರೆಮ್ಡಿಸಿವಿರ್ ಚುಚ್ಚುಮದ್ದಿಗೆ ನಿನ್ನೆ ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ. ಮೈಲಾನ್ ಎಂಬ ಕಂಪನಿ, ಸಿಪ್ಲಾ ಎಂಬ ಕಂಪನಿಗಳು ವಯಲ್ಸ್ಗಳನ್ನು ಪೂರೈಸ್ತಾ ಇವೆ ಅಂತ ಸಚಿವ ಡಾಕ್ಟರ್ ಸುಧಾಕರ್ ಮಾಧ್ಯಮಗಳಿಗೆ ಸ್ಪಷ್ಟನೆ ಕೊಟ್ಟರು. ಅವರೇನು ಮಾತಾಡಿದ್ರು ನೋಡೋಣ ಬನ್ನಿ. ಹಾಗಾಗಿ ಇವತ್ತು ಯಾರು ಕೂಡ ರೆಮಿಡಿಸಿವಿರ್ ಬಗ್ಗೆ ಆತಂಕ ವ್ಯಕ್ತಪಡಿಸುವಂಥದ್ದು ಅವಶ್ಯಕತೆ ಇಲ್ಲ. ಈಗಾಗಲೇ ನಮ್ಮ ಹತ್ರ ಶೇಖರಣೆ ದಾಸ್ತಾನು ಇರುವಂಥದ್ದು 30,000 ವಯಲ್ಸ್. ಇವತ್ತು ನಮಗೆ ಸರಬರಾಜು ಆಗೋದು 20,000 ವಯಲ್ಸ್. 50,000 ವಯಲ್ಸು ಬೇರೆ ಯಾವ ರಾಜ್ಯದಲ್ಲಿ ಇದೆ ಅಂತ ನನಗೆ ಗೊತ್ತಿಲ್ಲ. ಖಾಸಗಿ ಆಸ್ಪತ್ರೆಗಳಲ್ಲಿ ಇಲ್ಲ. ಎಲ್ಲ ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ಸರ್ಕಾರನೇ ಸರಬರಾಜು ಮಾಡ್ತೀವಿ. ಅದಕ್ಕೆ ನೋಡಲ್ ಅಧಿಕಾರಿಗಳನ್ನು ಕೂಡ ನಮ್ಮ ಡ್ರಗ್ ಡಿಪಾರ್ಟ್ಮೆಂಟಿಂದ ನೇಮಕ ಮಾಡಿದ್ದೀವಿ. ಖಾಸಗಿ ಆಸ್ಪತ್ರೆಗಳ ಪದಾಧಿಕಾರಿಗಳು ಏನು ಸಂಘ ಇದೆ, ಆ ಸಂಘದವ್ರ ಜೊತೆ ಎಲ್ಲ ಮಾಹಿತಿಯನ್ನು ಹಂಚ್ಕೊಂಡಿದ್ದೀವಿ. ಯಾರಿಗಾದ್ರೂ ಆ ಮಾಹಿತಿ ಏನಾದರೂ ಸಿಕ್ಕಿಲ್ಲ ಅಂದರೆ ನೀವು ನಿಮ್ಮ ಫಾನಾ ಸಂಘದ ಪದಾಧಿಕಾರಿಗಳನ್ನ ಕೇಳಬೇಕಾಗ್ತದೆ. ನಾವು ನಮ್ಮ ಅಫಿಷಿಯಲ್ ಚಾನೆಲ್ಸಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ, ನಮ್ಮ ಫೇಸ್ಬುಕ್ ಇದರಲ್ಲಿ ಎಲ್ಲದರಲ್ಲಿ ಕೂಡ ನಾವು ಶೇರ್ ಮಾಡಿದ್ದೀವಿ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತೇಳಿ. ಹಾಗಾಗಿ ಯಾರಿಗೆ ನೀವು ರೋಗಿ ಕೊಡಬೇಕು ಆ ರೋಗಿ ಡೀಟೇಲ್ಸ್ ಅವ್ರ ಜೊತೆ ಹಂಚ್ಕೊಂಡ್ರೆ ತಕ್ಷಣ ನಿಮಗೆ ಸರಬರಾಜು ಆಗ್ತದೆ. ಹಾಗಾಗಿ ಗೊಂದಲ ಬೇಡ. ದಯವಿಟ್ಟು ಇದರಲ್ಲಿ ನಾವು ಯಾವುದರಲ್ಲಿ ಕೂಡ ಗೊಂದಲವನ್ನು ಸೃಷ್ಟಿ ಮಾಡ್ಕೊಳ್ಳೋದು ಬೇಡ. ಪ್ರತಿಯೊಂದರಲ್ಲೂ ಕೂಡ ಸ್ಪಷ್ಟತೆ ಇರಬೇಕು, ಸರಳವಾಗಿ ಎಲ್ಲವೂ ಕೂಡ ಯಾರಿಗೆ ಏನು ಸೇರಬೇಕು ಅದು ಸೇರ್ಕೊಂಡು ಚಿಕಿತ್ಸೆ ಫಲಪ್ರದಾಯವಾಗಿ ಆಗಬೇಕು. ಇದೇ ನಮ್ಮ ಮೂಲ ಉದ್ದೇಶ ಆಗಿದೆ. ಎಷ್ಟು ಹಾಸಿಗೆಗಳನ್ನು ನಾವು ಆಸ್ಪತ್ರೆಗಳಲ್ಲಿ, ಕೋವಿಡ್ ಕೇರ್ ಸೆಂಟರಲ್ಲಿ ಎಲ್ಲ ಎಷ್ಟು ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. 1,23,121 ಹಾಸಿಗೆಗಳು ಇಡೀ ರಾಜ್ಯದಲ್ಲಿ ನಾವು ವ್ಯವಸ್ಥೆಯನ್ನು ಇಲ್ಲಿವರೆಗೂ ಮಾಡಿದ್ದೀವಿ. ಇನ್ನೂ ಕೂಡ ಹೆಚ್ಚು ಮಾಡ್ತಾ ಇದ್ದೇವೆ. ಇಲ್ಲಿ ತನಕ ಆಗಿರೋ ವ್ಯವಸ್ಥೆ 1,23,121